ಬಡವರ ಅಕ್ಕಿಯನ್ನ ಬಿಡದೆ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇದೆ. ಖದೀಮರಿಂದ ಪಡಿತರ ಅಕ್ಕಿ ಅಕ್ರಮವಾಗಿ ಸಂಗ್ರಹವನ್ನ ಮಾಡಿಕೊಳ್ಳಲಾಗಿದೆ. ಬಡವರ ಅಕ್ಕಿಯನ್ನು ಕೂಡ ಬಿಡ್ತಾ ಇಲ್ಲ, ಅಕ್ರಮವಾಗಿ ಸಾಗಾಟವನ್ನ ಮಾಡ್ತಾ ಇದ್ದಾರೆ. ಖದೀಮರಿಂದ ಪಡಿತರ ಅಕ್ಕಿ ಅಕ್ರಮವಾಗಿ ಸಂಗ್ರಹ ಮಾಡಿಕೊಂಡಿದ್ದಾರೆ. ಹಾವೇರಿಯಲ್ಲಿ ಮಿತಿ ಮೀರಿದ ಪಡಿತರ ಅಕ್ಕಿ ಸಾಗಣೆ. ಬಂಕಾಪುರ, ಸವಣೂರು, ಹಾನಗಲ್ ಅಕ್ಕಿಯನ್ನ ಲೂಟಿ ಮಾಡಲಾಗಿದೆ. ಉಳ್ಳವರ ಪಾಲಾಗ್ತಾ ಇದೆ ಬಡವರಿಗೆ ಸೇರಬೇಕಾಗಿದ್ದ ಅಕ್ಕಿ. ಖದೀಮರ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ ಆಹಾರ ಇಲಾಖೆ. ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತ ಹೇಳಿ ಕೂಡ ಜನರು ಆರೋಪವನ್ನ ಮಾಡ್ತಾ ಇದ್ದಾರೆ. ಬಡವರಿಗೆ ಕೊಡುವಂತ ಅಕ್ಕಿಯನ್ನು ಕೂಡ ಬಿಡ್ತಾ ಇಲ್ಲ, ಅಕ್ರಮವಾಗಿ ಕೆಜಿಗಟ್ಟಲೆ ಅಕ್ಕಿಯನ್ನ, ಟನಲ್ ಗಟ್ಟಲೆ ಅಕ್ಕಿಯನ್ನು ಕೂಡ, ಕ್ವಿಂಟಾಲ್ ಗಟ್ಟಲೆ ಅಕ್ಕಿಯನ್ನು ಕೂಡ ಅವರು ಸಂಗ್ರಹ ಮಾಡಿಕೊಂಡು ಮಾರಾಟವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಇನ್ನೊಂದು ರಾಜ್ಯಕ್ಕೂ ದೇಶಕ್ಕೂ ಕಳಿಸ್ತಾರೆ. ಒಟ್ಟಿನಲ್ಲಿ ಅವ್ರು ದುಡ್ಡು ಮಾಡ್ಕೊಳ್ಬೇಕು, ಬಡವರ ಹೊಟ್ಟೆ ಮೇಲೆ ಹೊಡೆದು ಸರ್ಕಾರ ಏನೋ ಬಡವರು ಊಟ ಮಾಡಲಿ, ಅಕ್ಕಿ ಬೆಳೆದಕ್ಕಾಗಲ್ಲ, ತುಂಬಾ ಕಷ್ಟಪಟ್ಕೊಂಡಿರ್ತಾರೆ, ಕೂಲಿ ನಾಲಿ ಮಾಡಿ ಜೀವನವನ್ನ ಸಾಗಿಸ್ತಾ ಇರ್ತಾರೆ, ಒಂದು ಹೊತ್ತು ಊಟಕ್ಕೂ ಕೂಡ ಕಷ್ಟಪಡೋರು ಇರ್ತಾರೆ. ಅಂಥವ್ರಿಗೆಲ್ಲರಿಗೂ ಕೂಡ ಸಹಕಾರ ಆಗ್ಲಿ ಅಂತ ಹೇಳಿ ಏನು ಸರ್ಕಾರ ಅನ್ನಭಾಗ್ಯ ಯೋಜನೆಯನ್ನ ಕೊಟ್ರಿ. ಆ ಅನ್ನಭಾಗ್ಯ ಯೋಜನೆಗೂ ಕೂಡ ಕಲ್ಲು ಹಾಕ್ತಾ ಇದ್ದಾರೆ. ಕೇವಲ ಇದೊಂದು ಹಾವೇರಿಯಲ್ಲಿ ಮಾತ್ರ ಕಂಡುಬಂದಂತಹ ದೃಶ್ಯಾವಳಿಗಳು ಅಲ್ಲ, ರಾಜ್ಯದ ನಾನಾ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಅಕ್ರಮವಾಗಿ ಅಕ್ಕಿ ಸಾಗಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವೊಂದು ಪ್ರಕರಣಗಳು ಬೆಳಕಿಗೆ ಬರುತ್ತೆ, ಇನ್ನು ಕೆಲವು ಕೂಡ ಅವರು ದುಡ್ಡು ಮಾಡ್ಕೊಂಡು ಜೀವನವನ್ನ ನಡೆಸ್ತಾ ಇರ್ತಾರೆ. ಇದರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತ ಹೇಳಿ ಕೂಡ ಜನರು ಆರೋಪವನ್ನ ಮಾಡ್ತಾ ಇದ್ದಾರೆ. ಬಡವರ ಅಕ್ಕಿಯನ್ನು ಕೂಡ ಬಿಡ್ತಾ ಇಲ್ಲ, ಅಕ್ರಮವಾಗಿ ಸಾಗಾಟವನ್ನ ಮಾಡ್ತಾ ಇರುವಂಥದ್ದು ನೀವು ನೋಡ್ತಾ ಇರಬಹುದು. ಒಂದು ಕಡೆ ಲಾರಿ ಕೂಡ ಇದೆ, ಒಂದು ಕಡೆ ಅಕ್ಕಿಯನ್ನು ಕೂಡ ತೂಕ ಹಾಕ್ತಾ ಇದ್ದಾರೆ. ಎಲ್ಲವನ್ನು ಕೂಡ ಸಾಗಾಟ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇರೋದು. ಇದರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ವೀರೇಶ್, ಈಗ ಹಾವೇರಿಯಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿಯನ್ನ ಸಾಗಾಟ ಮಾಡಲಾಗ್ತಾ ಇದೆ. ಇದರಲ್ಲಿ ಅಧಿಕಾರಿಗಳು ಕೂಡ ಸೇರ್ಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಬಡವರು ಏನೋ ತಿನ್ಲಿ ಅಂತ ಹೇಳಿ ಅನ್ನಭಾಗ್ಯ ಯೋಜನೆಯನ್ನ ಕೊಟ್ರೆ ಈ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ವೀರೇಶ್? ನಿರೀಕ್ಷಾ, ಈಗ ಏನಾಗಿದೆ ಅಂತಂದ್ರೆ ಇಲ್ಲಿ ಏನು ಹಾವೇರಿ ಜಿಲ್ಲೆಯಲ್ಲಿ ಸಾಕಷ್ಟು ಈಗಾಗಲೇ ಏನು ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ನ್ಯಾಯಬೆಲೆಗೆ ಹೋಗಬೇಕಾದಂತಹ ಬಡವರ ಅಕ್ಕಿ ಅವು ನ್ಯಾಯಬೆಲೆ ಅಂಗಡಿ ಸೇರ್ತಾ ಇಲ್ಲ. ಅದರ ಬದಲಾಗಿ ಏನು ಈಗಾಗಲೇ ಖದೀಮರ ಗೋಡಾವಣೆ ಸೇರ್ತಾ ಇದೆ. ಇಲ್ಲಿ ಏನಾಗಿದೆ ಅಂದ್ರೆ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದೆ. ಎಲ್ಲೋ ಕಾಟಾಚಾರಕ್ಕೆ ಒಂದ್ಸರಿ ಲಾರಿಯನ್ನ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ನಂತರ ಉಳಿದ ಏನು ಲಾರಿಗಳನ್ನ ಹಾಗೆ ಅವರೇ ಬಿಟ್ಟು ಖದೀಮರ ಒಂದು ಗೋಡಾವಣೆಗೆ ಸೇರುವಂತದ್ದು. ಹೀಗಾಗಿ ಇಲ್ಲಿ ಸರಿಯಾಗಿ ಇದುವರೆಗೂ ಬಡವರಿಗೆ ಅಕ್ಕಿ ಸೇರ್ತಾ ಇಲ್ಲ. ಅಂದ್ರೆ ಮೊದಲು ಬಂದವರಿಗೆ ಸ್ವಲ್ಪ ಅಕ್ಕಿ ಸಿಗುತ್ತೆ, ಆದ್ರೆ ನಂತರ ಬಂದವರಿಗೆ ಅಕ್ಕಿ ಸರಿಯಾಗಿ ಸಿಗ್ತಲ್ಲ. ಹೀಗಾಗಿ ಬಡವರು ಅಕ್ಕಿ ಇಲ್ಲದೆ ಪಾಪ ಏನು ಪರದಾಡುತ್ತಿದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಏನು ರೇಷನ್ ಪಡಿತರ ಅಕ್ಕಿ ಅಂದ್ರೆ ಈ ಸರ್ವರ್ ಸಮಸ್ಯೆಯಿಂದ ಆ ಸಮಸ್ಯೆಯಿಂದ ಅಂತ ಹೇಳಿ ಬಡವರಿಗೆ ಅಕ್ಕಿಯನ್ನ ಸೇರ್ರೆ ಮಾಡ್ತಾರೆ. ಆದ್ರೆ ಈ ಅಕ್ಕಿ ಮಾತ್ರ ಒಂದು ಖದೀಮರ ಪಾಲಾಗ್ತಾ ಇದೆ. ಲಾರಿ ಲೋಡ್ ಗಂಟಲೆ ಏನು ತಮ್ಮ ಗೋಡೌನ್ ನಲ್ಲಿ ಶೇಖರಣೆ ಮಾಡಿಕೊಂಡು ನಂತರ ಅವುಗಳನ್ನ ಲಾರಿ ಮೂಲಕ ಬೇರೆ ಬೇರೆ ಕಡೆ ಸಾಗಾಟ ಮಾಡ್ತಿದ್ದಾರೆ. ಇದರಿಂದ ಅವರು ತಮ್ಮ ಹೊಟ್ಟೆ ತುಂಬಿಸ್ತಾ ಇದ್ದಾರೆ ಹೊರತು ಬಡವರ ಹೊಟ್ಟೆಯನ್ನ ತುಂಬಿಸ್ತಾ ಇಲ್ಲ. ಇದರಿಂದ ಮೇಲಧಿಕಾರಿಗಳು ಹೆಚ್ಚಿನ ನಿಗಾ ವಹಿಸ್ಬೇಕು ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಜನರು ಆರೋಪವನ್ನು ಮಾಡಿದ್ದಾರೆ. ಆದ್ರೆ ಇಲ್ಲಿ ಈ ದಂಧೆ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹೊರತು ಇದು ಯಾವುದೇ ಕಾರಣಕ್ಕೂ ನಿಲ್ತಾ ಇಲ್ಲ. ಯಾಕಂದ್ರೆ ಕಳೆದ ದಿನಗಳಿಂದ ನಾವು ನೋಡ್ತಾ ಇದ್ದೀವಿ ಈ ಒಂದು ಅಕ್ಕಿ ಹಾವಳಿ ಜಾಸ್ತಿನೇ ಇದೆ. ಆದ್ರೆ ಅಧಿಕಾರಿಗಳು ಮಾತ್ರ ಇದಕ್ಕೊಂದು ಸೂಕ್ತ ಕ್ರಮ, ಕಠಿಣ ಕ್ರಮ ಮಾತ್ರ ಇನ್ನೂ ತೆಗೆದುಕೊಳ್ತಾ ಇಲ್ಲ ಅನ್ನಿಸುತ್ತೆ. ಈಗ ಎಷ್ಟು ಟೈಮಿಂದ ಈ ದಂಧೆ ನಡೀತಾ ಇದೆ, ಯಾರೆಲ್ಲ ಭಾಗಿಯಾಗಿದ್ದಾರೆ, ಏನು ಹೇಗೆ ಇದು ಬೆಳಕಿಗೆ ಬಂದಿರೋದು ಅಂತ ಹೇಳಿ, ಇಷ್ಟು ಟೈಮಲ್ಲಿ ಎಂತ ರಾತ್ರಿ ಸಾಗಾಟ ಮಾಡ್ತಾ ಇದ್ದಾರೆ ಅಥವಾ ಯಾವ ಮಾರ್ಗವಾಗಿ ಸಾಗಾಟ ಮಾಡ್ತಿದ್ದಾರೆ, ಏನಾದರೂ ಡೀಟೇಲ್ಸ್ ಇದೆಯಾ? ಖಂಡಿತ. ಈಗ ಏನಂತಂದ್ರೆ ಈಗ ಇವರು ಏನು ಈಗಾಗ್ಲೇ ಅಕ್ಕಿ ಏನು ಸಾಗಾಟ ಮಾಡೋರು ಬೇರೆ ಬೇರೆ ಅಂದ್ರೆ ಲಾರಿಗಳಲ್ಲಿ, ಈಗ ಲಾರಿ ಯಾವ ರೀತಿ ಇರುತ್ತೆ ಅಂತಂದ್ರೆ ಯಾವುದೋ ಒಂದು ಲೋಡ್, ಯಾವುದೋ ಒಂದು ಮೆಟೀರಿಯಲ್ ಹೋಗ್ತಾ ಇರಬಹುದು ಅನ್ನೋ ರೀತಿಯಲ್ಲಿ ಅವುಗಳನ್ನ ಲೋಡ್ ಮಾಡಿ ಸಾಗಾಟ ಮಾಡ್ತಾರೆ. ಅಂದ್ರೆ ಆ ಅಧಿಕಾರಿಗಳಿಗೆ ಅಥವಾ ಸಂಬಂಧಪಟ್ಟವರಿಗೆ ಗೊತ್ತಾಗದ ಹಾಗೆ ಲೋಡ್ಗಳನ್ನ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.